ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ. ಇತ್ತೀಚೆಗೆ ಬಹಳ ಜನ ನನ್ನ ಬಳಿ ಬಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇನು ಗೊತ್ತಾ? ಡಾಕ್ಟರ್, ನನ್ನ ಸೆಕ್ಸ್ ಟೈಮ್ ಕಡಿಮೆ ಇದೆ, ಇದು ನಾರ್ಮಲ್ಲಾ ಅಂತ ಕೇಳ್ತಾರೆ. ಮೊದಲು ನಾನು ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ, ಇದರಲ್ಲಿ ನಾಚಿಕೆ ಪಡಬೇಕಾದ್ದೇನೂ ಇಲ್ಲ. ಇದು ತುಂಬ ಸಾಮಾನ್ಯವಾದ ಪ್ರಶ್ನೆ. ವೈದ್ಯಕೀಯವಾಗಿ ಹೇಳೋದಾದ್ರೆ ಪೆನಿಟ್ರೇಟಿವ್ ಸೆಕ್ಸ್ ಅಂದರೆ ಸಂಭೋಗದ ಸಮಯ 3 ನಿಮಿಷದಿಂದ 7 ನಿಮಿಷದ ಒಳಗಡೆ ಇದ್ರೂ ಅದು ಸಂಪೂರ್ಣವಾಗಿ ನಾರ್ಮಲ್. ಅಂದರೆ ಸಂಭೋಗ ಕ್ರಿಯೆ 3ರಿಂದ 7 ನಿಮಿಷ ಇದ್ರೆ ಅದನ್ನು ನಾರ್ಮಲ್ ಅಂತಲೇ ಪರಿಗಣಿಸ್ತೀವಿ. ಇದು ನಾನು ಸುಮ್ಮನೆ ಹೇಳ್ತಾ ಇರೋ ಮಾತಲ್ಲ, ಇದಕ್ಕೆ ಸ್ಪಷ್ಟವಾದ ವೈಜ್ಞಾನಿಕ ಆಧಾರ ಇದೆ. ಓಕೆನಾ? ಆದರೆ ಸಮಸ್ಯೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ, ನಾವು ಸಮಯವನ್ನೇ ಎಲ್ಲದಕ್ಕೂ ಅಳತೆ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಮಾತಿನ ಬಗ್ಗೆ ಕ್ಲಾರಿಟಿ ಇರಲಿ. ಸೆಕ್ಸ್ ಅಂದರೆ ಒಂದು ಪರ್ಫಾರ್ಮೆನ್ಸ್ ಅಲ್ಲ, ಅದು ಇಬ್ಬರ ನಡುವಿನ ಒಂದು ಆರೋಗ್ಯಕರ ಸಂಬಂಧ. ಇನ್ನೊಂದು ವಿಷಯ ಏನಂದರೆ, ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಕೇವಲ ಪೆನಿಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಫೋರ್ಪ್ಲೇ, ಸ್ಪರ್ಶ, ಮಾತು, ಹತ್ತಿರತನ ಇವುಗಳಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೆ ಈಗ ಫೋರ್ಪ್ಲೇ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಫೋರ್ಪ್ಲೇ ಅಂದರೆ ದೇಹವನ್ನು, ಮನಸ್ಸನ್ನು ಸೆಕ್ಸ್ಗೆ ಸಿದ್ಧಪಡಿಸುವ ಒಂದು ಪ್ರಕ್ರಿಯೆ. ಥಟ್ಟನೆ ಸಂಭೋಗಕ್ಕೆ ನಮ್ಮ ಬಾಡಿ ರೆಡಿಯಾಗಿರೋದಿಲ್ಲ. ಸಂಭೋಗ ಮಾಡಲು ಮೊದಲು ಮನಸ್ಸು ರಿಲ್ಯಾಕ್ಸ್ ಆಗಬೇಕು. ಫೋರ್ಪ್ಲೇ ಅಂದರೆ ಬೇಗ ಬೇಗ ಮಾಡಿ ಮುಗಿಸೋದಲ್ಲ, ಸಮಯ ತೆಗೆದುಕೊಂಡು ಹತ್ತಿರವಾಗೋದು. ಇದರಿಂದ ಒತ್ತಡ ಕಡಿಮೆ ಆಗುತ್ತೆ, ಭಯ ಹೋಗುತ್ತೆ ಮತ್ತು ದೇಹ ಸಹಕರಿಸಿ ನ್ಯಾಚುರಲ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಓಕೆ? ಇನ್ನೊಂದು ವಿಷಯ ಸ್ಪರ್ಶ. ಸ್ಪರ್ಶ ಅಂದರೆ ಕೇವಲ ಫಿಸಿಕಲ್ ಟಚ್ ಅಲ್ಲ, ಅದು ರೀಅಶ್ಯೂರೆನ್ಸ್. ಅಂದರೆ ಕೈ ಹಿಡಿಯೋದು, ಎದೆ ಮೇಲೆ ಕೈ ಸವರೋದು, ಮೃದುವಾಗಿ ತಟ್ಟುವುದು ಇವೆಲ್ಲವೂ ನಮ್ಮ ನರವ್ಯವಸ್ಥೆಗೆ ನೀವು ಸೇಫ್ ಇದ್ದೀರಾ ಅಂತ ಸಿಗ್ನಲ್ ಕೊಡ್ತವೆ. ಈ ಸಿಗ್ನಲ್ ಬಂದಾಗ ದೇಹ ನ್ಯಾಚುರಲ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಅದರ ಪರಿಣಾಮವಾಗಿ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಮಾತು. ಬಹಳ ಜನ ಈ ಭಾಗವನ್ನು ತುಂಬ ಇಗ್ನೋರ್ ಮಾಡ್ತಾರೆ. ಸೆಕ್ಷುವಲ್ ರಿಲೇಷನ್ಶಿಪ್ನಲ್ಲಿ ಮಾತು ತುಂಬ ಮುಖ್ಯ. ನಿನಗೆ ಹೇಗನಿಸ್ತಿದೆ, ಹೀಗೆ ಮಾಡಿದರೆ ಓಕೆನಾ, ನಿನಗೆ ಯಾವ ಥರ ಮಾಡಿದರೆ ಇಷ್ಟ, ಇಂಥ ಸರಳ ಮಾತುಗಳು ಪಾರ್ಟ್ನರ್ಗೆ ಸೆಕ್ಯೂರಿಟಿ ಫೀಲ್ ಕೊಡ್ತವೆ. ಸೈಲೆಂಟ್ ಆಗಿ ಏನೂ ಮಾತಾಡದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸ್ಟ್ರೆಸ್ ಬರುತ್ತೆ. ಸ್ಟ್ರೆಸ್ ಇದ್ರೆ ಸೆಕ್ಸ್ ಟೈಮ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇನ್ನೊಂದು ವಿಷಯ ಹತ್ತಿರತನ ಅಂದರೆ ಕ್ಲೋಸ್ನೆಸ್. ಹತ್ತಿರತನ ಅಂದರೆ ಕೇವಲ ದೇಹದ ಅಂತರ ಕಡಿಮೆ ಮಾಡೋದಲ್ಲ, ಅದು ಇಮೋಷನಲ್ ಕ್ಲೋಸ್ನೆಸ್. ಒಬ್ಬರ ಜೊತೆ ಒಬ್ಬರು ಕಂಫರ್ಟ್ ಆಗಿರೋದು, ಜಡ್ಜ್ಮೆಂಟ್ ಇಲ್ಲದೆ, ಫಿಯರ್ ಇಲ್ಲದೆ ಇರೋದು. ಈ ಹತ್ತಿರತನ ಇದ್ದಾಗಲೇ ಸೆಕ್ಸ್ ನ್ಯಾಚುರಲ್ ಆಗಿ ನಡೆಯುತ್ತೆ, ಯಾವುದೇ ಫೋರ್ಸ್ ಬೇಕಾಗಲ್ಲ. ಡಾಕ್ಟರ್ ಆಗಿ ನಾನು ಹೇಳೋದೇನೆಂದರೆ, ಫೋರ್ಪ್ಲೇ, ಸ್ಪರ್ಶ, ಮಾತು, ಹತ್ತಿರತನ ಇವೆಲ್ಲವೂ ಲಕ್ಸುರಿ ಅಲ್ಲ, ಇವು ಒಂದು ಆರೋಗ್ಯಕರ ಸೆಕ್ಷುವಲ್ ಲೈಫ್ಗೆ ಅಗತ್ಯ ಅಷ್ಟೇ. ಇವುಗಳಿಲ್ಲದೆ ಕೇವಲ ಸಮಯದ ಬಗ್ಗೆ ಮಾತ್ರ ಯೋಚಿಸಿದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ? ಅದಕ್ಕೆ ಸಮಯಕ್ಕಿಂತ ಈ 4 ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಮತ್ತೆ ನಾನು ಬಹಳ ಬಾರಿ ನೋಡಿದ್ದೀನಿ, ಸ್ಟ್ರೆಸ್ ಇದ್ದಾಗ ಸೆಕ್ಸ್ ಟೈಮ್ ಕಡಿಮೆ ಆಗುತ್ತೆ. ಕೆಲಸದ ಒತ್ತಡ, ನಿದ್ರೆ ಕೊರತೆ, ಅತಿಯಾದ ಓವರ್ ಥಿಂಕಿಂಗ್ ಇವೆಲ್ಲ ನೇರವಾಗಿ ನಮ್ಮ ನರವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತವೆ. ಇದು ದೇಹದ ದೌರ್ಬಲ್ಯ ಅಲ್ಲ, ಇದು ಮನಸ್ಸಿನ ಒತ್ತಡ. ಇದಕ್ಕಾಗಿ ಹರ್ಬ್ಸ್ ಮಾತ್ರೆ ತೆಗೆದುಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಅನ್ನೋದು ನಿಮ್ಮ ತಪ್ಪು ಕಲ್ಪನೆ. ಆರೋಗ್ಯಕರ ಲೈಫ್ ಸ್ಟೈಲ್ ಇಲ್ಲದಿದ್ದರೆ ಯಾವುದೇ ಔಷಧಿ ಶಾಶ್ವತವಾಗಿ ಪರಿಹಾರ ಕೊಡೋದಿಲ್ಲ. ಸರಿಯಾದ ನಿದ್ರೆ, ರೆಗ್ಯುಲರ್ ಎಕ್ಸಸೈಸ್, ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಕಂಟ್ರೋಲ್, ಡೀಪ್ ಬ್ರೀದಿಂಗ್ ಮತ್ತು ಕಾಮ್ ಮೈಂಡ್ ಇವೆಲ್ಲ ಇದ್ದಾಗಲೇ ದೇಹ ಸರಿಯಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನನ್ನ ಕಡೆಯಿಂದ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಸಜೆಷನ್ ಏನಂದರೆ, ನಿಮ್ಮ ಪಾರ್ಟ್ನರ್ ಜೊತೆ ಸೆಕ್ಸ್ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಸೆಕ್ಷುವಲ್ ಹೆಲ್ತ್ ಅನ್ನೋದು ಕೇವಲ ಒಬ್ಬರ ಹೊಣೆಗಾರಿಕೆಯಲ್ಲ, ಇದು ಇಬ್ಬರ ಸಹಕಾರ. ಒಂದು ವೇಳೆ ನಿಮಗೆ ಈ ಸಮಸ್ಯೆ ಹೆಚ್ಚು ದಿನ ಮುಂದುವರೆದ್ರೆ ಡಾಕ್ಟರ್ ಹತ್ರ ಬರೋದ್ರಲ್ಲಿ ಯಾವುದೇ ನಾಚಿಕೆ ಪಡಬೇಡಿ. ನಾವು ಜಡ್ಜ್ ಮಾಡೋದಕ್ಕಲ್ಲ ಇರೋದು, ನಿಮಗೆ ಸಹಾಯ ಮಾಡಕ್ಕಂತಾನೆ ಇದ್ದೀವಿ. ಓಕೆ? ಫೈನಲಿ ನಾನು ಹೇಳೋದೊಂದೇ, ಸಮಯ ನೋಡಿ ಭಯ ಪಡಬೇಡಿ, ಇತರರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಬೇಡಿ. ನಿಮ್ಮ ದೇಹವನ್ನು ನೀವು ಅರ್ಥ ಮಾಡಿಕೊಂಡಾಗಲೇ ನಿಜವಾದ ಸುಧಾರಣೆ ಶುರುವಾಗುತ್ತೆ. ಆರೋಗ್ಯವೇ ನಿಜವಾದ ಶಕ್ತಿ.